ತೊಗಾಡಿಯ, ವಿಶ್ವ ಹಿಂದೂ ಪರಿಷತ್ನ ಮತ್ತೊಬ್ಬ ಪ್ರವೀಣ್ ತೊಗಾಡಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥವ್ರು ತೊಗಾಡಿಯ. ಇವತ್ತೇನು ನಾವು ಇವತ್ತು 3,000 ಕೋಟಿ 3,500 ಕೋಟಿ ಅಂತೇಳಿ ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇದೆ ಅಖಿಲೇಶ್ ಯಾದವ್ ಎತ್ತಿರ್ತಕ್ಕಂಥ ವಿಚಾರ. ಇದು ಒಂದು ಕಡೆ ಆದರೆ ಆವತ್ತಿನ ಕಾಲಕ್ಕೆ ಸುಮಾರು 1,000 ಕೋಟಿ 1,500 ಕೋಟಿ 1990 ಇಟ್ಟಿಗೆ ಏನು ರಾಮಶಿಲಾ ಅಂದರೆ ನಮ್ಮಲ್ಲಿ ಅದನ್ನು ಹಿಂದಿನಲ್ಲಿ ರಾಮಶಿಲಾ ಅಂತ ಕರೀತಾರೆ, ನಮ್ಮಲ್ಲೆಲ್ಲ ಇಟ್ಟಿಗೆ. ಹಳ್ಳಹಳ್ಳಿಲೂ ರಥಯಾತ್ರೆ ಬಂದು ಪೂಜೆ ಮಾಡಿ ಇಟ್ಟಿಗೆ ಕೊಟ್ಟು ಅಯೋಧ್ಯೆಗೆ ನಮ್ಮ ಇಟ್ಟಿಗೆ ಹೋಗುತ್ತೆ ಅಂತೇಳಿ ಕಾಣಿಕೆ ಕೊಟ್ಟು ಎಲ್ಲ ಕಳಿಸಿದ್ರು. ಇಟ್ಟಿಗೆನೂ ಇಲ್ಲ, ಕಾಣಿಕೆನೂ ಇಲ್ಲ, ಎಲ್ಲ ಮುಗೀತು. ಅದನ್ನು ಅಲ್ಲಲ್ಲಿಗೆ ಮುಗಿಸೋದು. ಇವತ್ತಿನವರೆಗೂ 1,500 ಕೋಟಿ 1990ರಲ್ಲಿ ರಥಯಾತ್ರೆಗೆ ಸಂಗ್ರಹ ಆಗಿದ್ದು ಏನಾಯಿತು ಅಂತ ಇದುವರೆಗೂ ಲೆಕ್ಕ ಇಲ್ಲ. ಮತ್ತು ಅದು ಮುಂದುವರೆದ ಭಾಗ ಇವತ್ತು ನಡೀತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಆ ಟ್ರಸ್ಟ್ ಯಾರು ಚಂಪತ್ ರಾಯ್ ಅವರು ಈಸ್ ವಿಶ್ವ ಹಿಂದೂ ಪರಿಷತ್ ಆಫೀಸ್ ಬೇರವರು. ಅನಿಲ್ ಮಿಶ್ರಾ ಟ್ರಸ್ಟಿ ಏನಿದ್ದಾರೆ ಈಸ್ ಹ್ಯಾವಿಂಗ್ ನೇರ ಸಂಘ ಪರಿವಾರ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು. ಇದು ಧಾರ್ಮಿಕ ವಿಚಾರದಲ್ಲಿ ಯಾರ್ದು ತಕರಾರಿಲ್ಲ. ಆದರೆ ಸಾರ್ವಜನಿಕವಾಗಿ ಒಂದು ಸರ್ಕಾರದ ಒಂದು ಟ್ರಸ್ಟ್ ಮುಖಾಂತರ ನಡೆಯುವಂಥ ಸಂಸ್ಥೆನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆದಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮನ್ನು ಗಮನಕ್ಕೆ ಬಂದಿಲ್ಲ ಅಂತ ಹೇಳೋಂಥದ್ದು ತಪ್ಪಾಗುತ್ತೆ. ಯಾಕೆಂದ್ರೆ ಇವತ್ತು ಬಂದಿಲ್ಲ ಅಂತ ಯಾರು ಹೇಳಿಲ್ವಲ್ಲ. ಇಲ್ಲ ಇಷ್ಟೊಂದು ನಿಧಾನ 3,000 ಕೋಟಿ ಗಮನಕ್ಕೆ ಬಂದಿಲ್ಲ. ಇನ್ನೇನು 3,000 ಕೋಟಿ ಅಲ್ಲ ಸರ್, 3,000 ಕೋಟಿ ಇವತ್ತು ಅಲಿಗೇಷನ್ ಇರ್ತಕ್ಕಂಥ. ಹೆಂಗ್ ಅಲಿಗೇಷನ್ 3,000 ಕೋಟಿ ಆಗುತ್ತೆ ಸರ್? ಎಷ್ಟು ಅಲಿಗೇಷನ್ ಇರ್ತಕ್ಕಂಥ? ಇದು ₹3 ಎಷ್ಟರದು? ಗೊತ್ತಿಲ್ಲ, ಹೇಳಿ. ₹100 200 300 ಇದೆ, ತಾವು ಹೇಳಿ. ಸಮಾಜವಾದಿ ಪಕ್ಷದ ಸ್ಥಳೀಯ ನಾಯಕರೊಬ್ಬರು 5 ಕೋಟಿಯಿಂದ 7.5 ಕೋಟಿಯ ತನಕ ಹಗರಣವಾಗಿರುವ ಕಳ್ಳತನವಾಗಿರುವ ಸಾಧ್ಯತೆ ಇದೆ ಅಂತ ಆರೋಪಿಸುವ ಮೂಲಕ ಇದು ದೊಡ್ಡ ಮಟ್ಟದಲ್ಲಿ ಫ್ಲಾಪ್ ಆಯಿತು. ಅಲ್ಲ, ಒಂದು ನಿಮಿಷ. ಅಖಿಲೇಶ್ ಯಾದವ್ ಅವರು ಅದನ್ನ 200 ಕೋಟಿ ಅಂದ್ರು. ಸಂಜಯ್ ರಾವತ್ ಅವರು 2,000 ಕೋಟಿ ಮಾಡಿ. ನೀವು ವಿಶೇಷವಾಗಿ ಸುವರ್ಣ ಟಿ. So I recently got my monthly interest payout, and no, this is not from stocks or some side hustle. It is simply ಇವತ್ತೆಲ್ಲರೂ ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ಒಂದು ರಾಮ ಮಂದಿರ ಕಟ್ಟಿದ್ರೆ ದಿವಸಕ್ಕೆ ಅಲ್ಲೇ 5,000 ದೇಣಿಗೆಗಳು ಬರುತ್ತೆ. ಇಮೋಷನಲ್ ಅಟ್ಯಾಚ್ಮೆಂಟ್ ಅಯೋಧ್ಯೆ ಅಂತಂದ್ರೆ. ಇವತ್ತು ಅಯೋಧ್ಯೆ ಆದ್ಮೇಲೆ ನೋಡಕ್ ಹೋಗ್ತಾರೆ ಜನ. ಹೌದು, ಇವತ್ತು ಇಷ್ಟೆಲ್ಲ ಆರೋಪಗಳು ಬಂದ್ರು ಇವತ್ತು ಜನ ಹೋಗಿ ಅಲ್ಲಿ ಹುಂಡಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಅದು ಜನಗಳ ಒಂದು ನಂಬಿಕೆ. ನೀವು ಅಲ್ಲೇ ಅಂತಲ್ಲ, ಇವಾಗ ತಿರುಪತಿನಲ್ಲಿ ಆರೋಪಗಳು ಬಂತು, ಬಿಟ್ಟಿಲ್ಲ ಜನ. ಅಲ್ಲಿ ಪ್ರಧಾನ ಅರ್ಚಕರ ಮೇಲೆ ಆರೋಪ ಬಂತು, ಅದು ದೇಣಿಗೆ ಹಾಕೋದು ನಿಂತಿಲ್ಲ. ಅವ್ರೇನೋ ಒಂದು ಭಾವನಾತ್ಮಕ ಸಂಬಂಧ, ಒಂದು ನಂಬಿಕೆ. ಇವತ್ತು ಅಲ್ಲಿ ಆಗಿರ್ತಕ್ಕಂಥದ್ದು more than 3,000 crores. ಅಲ್ಲ, ಹೆಂಗಂತ ಈ ನಂಬರ್ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥದ್ದು ಹೆಂಗ್ ಬಂತಂತಂದ್ರೆ ನಾನು ಇನ್ವೆಸ್ಟಿಗೇಟ್ ಮಾಡಿರೋದಲ್ಲ, ಅಥವಾ ನನ್ನ ಆರೋಪ ಅಲ್ಲ ಇದು. ಇಡೀ ದೇಶದಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಇದುವರೆಗೂ ಆಗಿರ್ತಕ್ಕಂಥದ್ದು 3,000 ಕೋಟಿ ರೂಪಾಯಿ ಪ್ರತಿದಿನ ಬರ್ತಕ್ಕಂಥ ಹಣದ್ದು ಲೆಕ್ಕ ಇಲ್ಲ. ಸುಮಾರು 80 ಲಕ್ಷ ರೂಪಾಯಿ ಒಂದ್ ದಿವಸಕ್ಕೆ ಅವ್ರು ಕ್ಯಾಶ್ ರೀಸ್ ಮಾಡಿರ್ತಕ್ಕಂಥದ್ದು. ಒಂದ್ ದಿವಸ SIT ರಚನೆ ಆಗಿ ತನಿಖೆಗೆ ಬರ್ತಾರೆ, ಎಲ್ಲ ಆದ್ಮೇಲೆ ಅವನ್ಯಾರೋ ಡಿ ಗ್ರೂಪ್ ಎಂಪ್ಲಾಯ್ ಮನೆಗೆ ಹೋಗಿ 80 ಲಕ್ಷ ಕ್ಯಾಶ್ ತಗೊಂಡ್ಬಿಡ್ತಾರೆ. ನೀವು ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ ಪ್ರಕಾರ ನಾನೆಲ್ಲ ₹300 400 ತಾವೇನು ಚರ್ಚೆ ಮಾಡ್ತಿದ್ದೀರಾ ಅಂತ ಹೇಳಿ ಭಾವನೆ ಬರುತ್ತೆ ಜನಕ್ಕೆ. ತಾವು ಹೇಳ್ತಾ ಇರ್ತಕ್ಕಂಥ ಸರ್, ನಾನು ಪಬ್ಲಿಕ್ ಡೊಮೇನ್ ನಲ್ಲಿರೋ ನಂಬರ್ಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಡೊಮೇನ್ ನಲ್ಲಿರೋ ನಂಬರ್ಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. 3,000 ಕೋಟಿ ಅಂದ್ರೆ ಹೆಂಗೆ ಕನ್ಫ್ಯೂಷನ್ ಬರಕ್ಕೆ ಹೆಂಗ್ ಸಾಧ್ಯ ಆಯ್ತು? 3,000 ಕೋಟಿ ರೂಪಾಯಿವರೆಗೂ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ. 1990 1,500 ಕೋಟಿ ಆರೋಪ ಇದೆ ಅಲ್ಲಿ. ಅವತ್ತೇನು LK ಅದ್ವಾನಿಯವರು ರಥಯಾತ್ರೆ ಮಾಡೋರು ಇವತ್ತಿನ ಬಿಟ್ಬಿಡಿ. 1990 ಇವ್ರು ಮಾಡೋಂಥ 10,000 ಕಿಲೋಮೀಟರ್ ರಥಯಾತ್ರೆನಲ್ಲಿ ಇನ್ಕ್ಲೂಡಿಂಗ್ ಅಶೋಕ್ ಸಿಂಘಾಲ್, ಇನ್ಕ್ಲೂಡಿಂಗ್ ತೊಗಾಡಿಯಾ, ಅವತ್ತು ಬಂದಂತ ಆರೋಪ 1,500 ಕೋಟಿ. ಇದೇನು ಕಾಂಗ್ರೆಸ್ ಪಾರ್ಟಿ ಮಾಡಿರೋ ಆರೋಪ ಅಲ್ಲ. ಅವತ್ತು ಸಹ ಲೆಕ್ಕ ಕೊಟ್ಟಿಲ್ಲ. ಇವ್ರು ಯಾರು ಅಲ್ಲಿ ಇದ್ದಂತ ಒಂದು ಸಂಘಟನೆ ನಿರ್ಮೋಹಿ ಅಖಾಡ ಅವರು ಮಾಡಿದಂತ ಆರೋಪಗಳಿದು. ದೇ ಆರ್ ಆಲ್ಸೋ ಆರ್ಗನೈಸೇಷನ್ ಆಫ್ ಹಿಂದೂ. ಅವರು ಇಲ್ಲಿ ಆಗಿರ್ತಕ್ಕಂಥ ಮಿಸ್ಯೂಸ್ 1,500 ಕೋಟಿ ಆರೋಪ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ. ಸೊ ಇಲ್ಲಿ ಬಂದಂತ ಆರೋಪ ಅವಾಗಿನ 1,500 ಕೋಟಿ, ಈಗಿನ 1,500 ಕೋಟಿ, ಈಗಿನ 3,000 ಕೋಟಿ, ಈಗಿಂದ 3,000 ಕೋಟಿ. ಈಗ ನಡೆದಿರ್ತಕ್ಕಂಥ ಆರೋಪ ಬಂದಿರ್ತಕ್ಕಂಥದ್ದು ಬೇರೆ ಬೇರೆ ಡೊಮೇನ್ಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಯೋಧ್ಯೆನಲ್ಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಭ್ರಷ್ಟಾಚಾರ. ಅಂದ್ರೆ ಅಯೋಧ್ಯೆ ಶಿಲಾನ್ಯಾಸ ಕಾರ್ಯಕ್ರಮದ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು 3,000 ಕೋಟಿ. ಇಟ್ ಇಸ್ ನಾಟ್ ಅಲಿಗೇಷನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಮಾಧ್ಯಮಗಳಲ್ಲಿ ಪಬ್ಲಿಕ್ ಡೊಮೇನ್ ಅಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪಾಪ ಇವ್ರಿಗೆ ಬಿಜೆಪಿ ಅವ್ರಿಗೆ ಐವಾಶ್ ಮಾಡಕ್ಕೆ ಎಲ್ಲವನ್ನೂ ಮಾತಾಡ್ತಾರೆ. ನಗದು 3,000 ಕೋಟಿ ಅಂದ್ರೆ ಪಾಪ ಎಲ್ಲ ₹30 300 ಚರ್ಚೆ ಆಗ್ಲಿ ಅನ್ನೋದು ಅವ್ರ ಭಾವನೆ ಇರ್ಬೋದು. ಸೊ ಇಲ್ಲಿದ್ದ ಹೇಳೋದು ವೀಕ್ಷಕರಿಗೆ ಸಹಾಯ ಆಗ್ಲಿ 3,000 ಕೋಟಿ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರದ್ದು ಏನಾದ್ರು ವಿವರಗಳು ಅವ್ರು ಮಾಡ್ಬೇಕು ಸರ್. ಸರ್ಕಾರ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಯಾರೋ ಒಬ್ಬ ಮಿಲಿಟರಿ ಆಫೀಸರ್ ಬಂದು ನಮ್ಮ ಸಮುದಾಯದಿಂದ 200 kg ಬೆಳ್ಳಿ ಕೊಟ್ಟಿದ್ದೀವಿ ಅಂತ ಹೇಳಿ. ಹೌದು, ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಲೆಕ್ಕ ಸಹ ಈಗ ಯಾರೋ ಒಬ್ರು ನಾಯ್ಡು
ಫ್ರಮ್ ಬನಶಂಕರಿ ಬ್ಯಾಂಕ್ ಕಾಲೋನಿ. ಗಂಟೆಗಳನ್ನ ಕರೆದು ಒಂದು ಫಂಕ್ಷನ್ ಮಾಡಿ ಇವತ್ತು ಏನಾಯ್ತು ಅಂತ ಅವ್ರಿಗೆ ಮಾಹಿತಿ ಇಲ್ಲ. ಸಿ ನಿಮ್ಗೆ ಇದು ನೋಡೋರ್ಗೆ ಅದು ದೊಡ್ಡ ಸಂಖ್ಯೆ ಅನ್ನಿಸ್ಬೋದು, ಇದಾಗಿರ್ತಕ್ಕಂಥ ನಿಜ. ಈಗ ಒಂದೊಂದೇ ಆಚೆ ಬರ್ತಾ ಇದೆ. ಈಗ ಅವರೇ ರಾಜ್ಯ ಸರ್ಕಾರನೇ SIT ಮಾಡಿದ್ದೆ, ಕೇಂದ್ರ ಸರ್ಕಾರದವರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಸೊ ಅದು ಬರಲಿ, ನಮಗೆ ನಮ್ಮ ಪ್ರಶ್ನೆ ಅಲ್ಲ. ಯಾರು ಒಪ್ತಿಂದವ್ರು ನೀರು ಕುಡಿಬೇಕು ಆಚೆ ಬರ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಭಾವನಾತ್ಮಕ ವಿಷಯಗಳು ಇಟ್ಕೊಂಡು ಇಲ್ಲಿ ಆಟ ಆಡಿರ್ತಕ್ಕಂಥದ್ದು, ಅವ್ಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದೇನು ನೆನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ. ಅಯೋಧ್ಯೆ ಏನು ಕರ್ತವ್ಯ ಮಾಡಿ 90ರಲ್ಲಿ ಕರ್ತವ್ಯ ಮಾಡಿದ್ರು ಆವತ್ತಿಂದಲೂ ಅಲ್ಲಿ ಸಂಗ್ರಹ ಆಗ್ತಾ ಇದೆ ಹಣ. ಇವತ್ತೊಂದು ಬೆಳಿಗ್ಗೆ ಹೋಗಿ ಅಯೋಧ್ಯೆ ಕಟ್ಟುತ್ತೆ ಅಂತ ತಗೊಂಡು ಜನ ಹಾಕಿರೋದಲ್ಲ. ನೀವು ಕರ್ಸೇವಕರದು ಅಲ್ಲಿ ಮಸೀದಿ ಡಿಮಾಲಿಷ್ ಆದ ದಿನದಿಂದಲೂ ಸಹ ಭಕ್ತರು ವಿಸಿಟ್ ಮಾಡೋಂಥವ್ರು ಕಾಣಿಕೆಗಳನ್ನ ಹಾಕ್ತಾ ಇದ್ದಾರೆ. ಅದೆಲ್ಲ ಎಲ್ಲಿ ಹೋಯ್ತು? ಆಲ್ಮೋಸ್ಟ್ 90ಯಿಂದ ಇಲ್ಲಿಗೆ 26 36 ವರ್ಷದ ಹಣದ ಲೆಕ್ಕ ಬೇಕಲ್ಲ. ಇಲ್ಲೆಲ್ಲ ನಾವೆಲ್ಲ ಘಾಟಿ ಕುಕ್ಕೆ ಸುಬ್ರಹ್ಮಣ್ಯದಕ್ಕೆ ಹೋದ್ರೆ ಕೋಟಿಗಟ್ಟಲೆ ಬರುತ್ತೆ. ಅಲ್ಲಿ ಸಾರ್ವಜನಿಕ ದೇವಾಲಯಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅದು ಒಂದು ಜನರಿಗೆ ಒಂದು ನಂಬಿಕೆ, ಭಾವನಾತ್ಮಕವಾದಂಥ ನಂಬಿಕೆ. ಅಲ್ಲಿ ಹೋಗಿ ಒಂದು ದರ್ಶನ ಮಾಡಿದಾಗ ಒಂದು ಕಾಣಿಕೆ ಹಾಕಿದ್ರೆ ನಮ್ಮ ಸಿದ್ಧಾಂತಗಳು ಸಿದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಬರೀ ಅಯೋಧ್ಯೆ ಅಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಒಂದು ಸಂಪ್ರದಾಯ ಅದು. ಸೊ ಇಲ್ಲಿ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ವ್ಯವಹಾರ, ಇದು ಆಚೆ ಬರಬೇಕು. ಎಲ್ಲ ಲೆಕ್ಕನೋ ಕೃಷ್ಣನ್ ಲೆಕ್ಕನೋ ಅಂತಾರೆ. ಅಂದ್ರೆ ಅರ್ಥ ರಾಮನ್ ಲೆಕ್ಕ ಆದ್ರೆ ಅವ್ಯವಹಾರಕ್ಕೆ ಅವಕಾಶ ಇಲ್ಲ ಅಂತ ಒಂದು ನಂಬಿಕೆ. ಕೃಷ್ಣನ್ ಲೆಕ್ಕ ಆದ್ರೆ ಅವ್ಯವಹಾರ ಹೆಚ್ಚು ಕಮ್ಮಿ ಆಗ್ಬೋದೇನೋ, ರಾಮನ್ ಲೆಕ್ಕದಲ್ಲಿ ಅವ್ಯವಹಾರ ಆಗಲ್ಲ ಅನ್ನೋದು ಒಂದು ಸಂಪ್ರದಾಯ, ರೂಢಿ ಮಾತದು. ನಾನು ಹೇಳ್ತಕ್ಕಂಥದ್ದು ಒಂದ್ಸಲ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂದಿದ್ದಕ್ಕೆ ಯಾದವ ಸಂಘದವ್ರು ಲೀಗಲ್ ನೋಟಿಸ್ ಕೊಟ್ಬಿಟ್ಟಿದ್ರೆ ನನಗೆ ಸುಮ್ಮನೆ ನೆನಪಾಯ್ತು ಅಂತ ಹೇಳ್ತಾ ಇದ್ದೀನಿ. ಇರ್ಲಿ. ಎಸ್ ಮೋಹನ್ ವಿಶ್ವ ಅವರೇ, 3,000 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆಯಂತೆ ರಾಮನ ಹೆಸರಿನಲ್ಲಿ, ಅಯೋಧ್ಯೆ ಶ್ರೀರಾಮ ಮಂದಿರದ ಹೆಸರಿನಲ್ಲಿ. ಅಜಿತ್, ನಾನು ರಾಜಕೀಯ ಆಮೇಲೆ ಪರ್ಟಿಕ್ಯುಲರ್ ಆಗಿ ಐ ಆಮ್ ಕೋಟಿಂಗ್, ಯಾವಾಗ ಹತಾಶೆ ಜಾಸ್ತಿ ಆಗುತ್ತೆ ಅವಾಗ ಈ ತರದ್ದು ಆಚೆ ಬರುತ್ತೆ. ಸೊ ಹಾಗಾಗಿ ಹತಾಶೆಗೊಳಗಾಗಿದ್ದಾರೆ ಅವರು. ಆಮೇಲೆ ಜನ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಉಳಿದಿಂಥದ್ದು. ಮತ್ತೆ ತಾವೊಂದು ಪ್ರಶ್ನೆ ಕೇಳಿದ್ರಿ, 3,000 ಕೋಟಿ ಅಂತ ಅಂದ್ಬಿಟ್ಟು ಎಲ್ಲಿದೆ, ಎಲ್ಲಿ ಬಂದಿದೆ ಅಂತೇಳಿ. ದಯಮಾಡಿ ಇದನ್ನು ನೋಡಿ. ಬ್ರಾಡರ್ ಪೊಲಿಟಿಕಲ್ ಫಾಲೌಟ್, ಇವತ್ತಿನ ರಿಪೋರ್ಟ್ ಇದು, ಡೆಲ್ಲಿದು. ದ ರೀಸೆಂಟ್ ಸ್ಕ್ಯಾಂಡಲ್ ಎಸ್ ಸ್ಪಾರ್ಕ್ಡ್ ಎ ಫೈರ್ಸ್ ಪೊಲಿಟಿಕಲ್ ಸ್ಲಗ್ಫೆಸ್ಟ್ ಇನ್ ಉತ್ತರ ಪ್ರದೇಶ್. 8 accused in Ram Mandir embezzlement case to appear before Ayodhya court. Opposition leaders like Congress chief Mallikarjuna Kharge and SP leaders have alleged a multi-crore plunder of faith in the name of Lord Rama, demanding a time-bound judicial inquiry. 5,000 crore misused in Ayodhya Rama temple, says Mallikarjuna Kharge. ನಿಮ್ಮವ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪ ಅದು. ಅವರು ಚೆನ್ನಾಗಿ ಗೂಬೆ ಕುಡಿಸ್ತಾರೆ, ಹೇಳ್ಬೇಕು ಇದೇ ಪ್ರಶ್ನೆ. ಇದ್ರ ಮೇಲೆ 20 ನಿಮಿಷ ಚರ್ಚೆ ಮಾಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪ, ಕಾಂಗ್ರೆಸ್ಸಿನ ಆರೋಪ. ಎಸ್, ನಾನೇನು ಸುಳ್ಳು ಫ್ರಸ್ಟ್ರೇಷನ್ ನಿಮ್ಗೆ, ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳದಂತ ಅಂದ್ಬಿಟ್ಟು ಮಾಧ್ಯಮದವರು ಹೇಳಿದ್ರು ಅಂತ ದೇಶಿ ಜನಕ್ಕೆ ಮೋಸ ಮಾಡಕ್ ಸಾಧ್ಯ ಇಲ್ಲ. ಬಂಡಲ್ ಬಿಟ್ಟು ಚರ್ಚೆ ಆಗ್ಬೇಕಾಗಿರೋದೇನು? ಏನ್ ಚರ್ಚೆ ಆಗ್ಬೇಕಾಗಿದೆ? ಅವ್ರು ಅವಾಗ ಹೇಳಿದ್ರು ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಅಂತ. ಪಬ್ಲಿಕ್ ಡೊಮೇನ್ ನಲ್ಲಿ ಹೆಂಗ್ ಬಂತು ಅಂತ ಈಗ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ ಪಬ್ಲಿಕ್ ಡೊಮೇನ್ ನಲ್ಲಿ ಬಂದಿದೆ. ತೆಗ್ದಿರ್ತಾ ಇದ್ದೀನಿ. ನೀವು ಭುಜ ಮುಟ್ಟು ನೋಡ್ಕೊತಾ ಇದ್ದೀನಿ, ನಾನಲ್ಲ RSS ನವ್ರಿಗೆ. ಮತ್ತೆ ಇನ್ನೊಂದು ಕುಲಕರ್ಣಿ ಅವ್ರ ಬಗ್ಗೆ ನಾನು ನೀತಿ ನಮ್ಮ ಬಹಳ ಚೆನ್ನಾಗಿ ನಾತು ಅವರು 2 ಸಲ ಪೋಸ್ಟ್ ಮಾಡಿ ಇದನ್ನ ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ಮಾಡಿದ್ರು. ಕರ್ನಾಟಕ ಸಂಬಂಧಪಟ್ಟಂತೆ ಆರೋಪ ಬಂದಿದೆ, ಏನ್ ಹೇಳ್ತಾರೆ ಬಹಳ ಕ್ಲಾರಿಟಿ ಕೊಟ್ಟು ಹೇಳಿದ್ರು. ಹೌದು ಇರ್ಬೋದು, ನನಗೆ ಅನುಮಾನ ಇದೆ ಅನ್ನೋ ಮಾತನ್ನ ಕುಲಕರ್ಣಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅನುಮಾನಗಳೇ ಇರಲಿ, ಚರ್ಚೆ ಆಗ್ತಾ ಇದೆ. ಅಖಿಲೇಶ್ ಯಾದವ್ ಅವರು ಎತ್ತಿದ್ದಾರೆ, ಬಹುತೇಕ ಎಷ್ಟು ಸಮೇತವಾಗಿ ಆಚೆ ಬರುತ್ತೆ, ಚರ್ಚೆ ಆಗುತ್ತೆ. ಒಳ್ಳೆಯದು ನೋಡಿ. ಅವ್ರಾಗಲೇ ಮಾತಾಡ್ತಾ ಇರೋದು ಚರ್ಚಿನ ಬಗ್ಗೆ ಹೇಳಿದ್ರು. ನೋಡಿ, ಇವರಿಗೆ BJP ಅವರಿಗೆ, RSSನವ್ರಿಗೆ, ಸಂಘ ಪರಿವಾರದ ಏನು 35 ಸಂಘಟನೆಯವರು ಇದ್ದಾರೆ, ಅವ್ರಿಗೆ ಪಾಪ ಕಳೆದ 1-2 ತಿಂಗಳಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಹೇಳಿದ್ರೆ ನಿದ್ದೆನೇ ಬರಲ್ಲ ಅವ್ರಿಗೆ. ಹಂಗಾಗಿದೆ ಪರಿಸ್ಥಿತಿ. ಕೇಳಬಾರ್ದು ಅವರು. ಅಲ್ಲ ಅದನ್ನೇ
ಈಗ ಅಲ್ಲಿ ಯಾವ್ದೋ ಚರ್ಚ್ ವಿಷಯಕ್ಕೆ ಇವರೇ ಒಂದ್ ನಿಮಿಷ ರೀ. ಇಲ್ಲಿ ಒಂದು ಚರ್ಚ್ ನಲ್ಲಿ 200-300 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಆ ಚರ್ಚ್ಗೆ ನಡೆದುಕೊಳ್ಳುವವರೇ ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದಾಗ ಇದನ್ನ ತನಿಖೆ ಮಾಡಿಸಿ ಅಂತ ಹೇಳಿದ್ರೆ ನೀವು ಚರ್ಚ್ ಮೇಲೆ ಯಾಕೆ ಕಣ್ಣು? ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಕಣ್ಣಂತಲ್ಲಿ ಹೇಳ್ತಾ ಇಲ್ಲ, ಪ್ರಿಯಾಂಕ ಖರ್ಗೆ ಅವ್ರ ಹೆಸರು ತಂದಿದ್ದು ಕೇಳ್ತಾ ಇದ್ದೀನಿ. ಚರ್ಚ್ ಅವ್ರು ಮಾಡಿದ್ರು ಎನ್ಕ್ವೈರಿ ಆಗುತ್ತೆ, ಧರ್ಮಸ್ಥಳ ಅವ್ರು ಮಾಡಿದ್ರು ಎನ್ಕ್ವೈರಿ ಆಗುತ್ತೆ, ಇನ್ನೊಬ್ಬರು ಮಾಡಿದ್ರು ಎನ್ಕ್ವೈರಿ ಆಗುತ್ತೆ. ಒಂದ್ ನಿಮಿಷ ಸರ್, ಕರ್ನಾಟಕದಲ್ಲಿ ಸಮರ್ಥವಾದಂತ ಗೃಹ ಸಚಿವರನ್ನ ಇಟ್ಕೊಂಡಿದ್ದೀವಿ, ನಾವು ಎನ್ಕ್ವೈರಿ ಮಾಡ್ತೀವಿ. ಪ್ರಶ್ನೆ ಇರೋದು ಇವತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ. ನಾಥವ್ರು ಅದನ್ನೇ ಹೇಳಿದ್ದು. ಇಷ್ಟೆಲ್ಲ ಒಂದು ಅವ್ಯವಹಾರದ ಆರೋಪ ಬಂದಾಗ ಅಟ್ಲೀಸ್ಟ್ ನೀವು ಅದನ್ನ ಪಾರದರ್ಶಕವಾಗಿ ಅದ್ರ ಮೇಲೆ ಚರ್ಚೆ ಆಗೋದಕ್ಕೆ ಅವಕಾಶ ಕೊಡಿ ಅನ್ನೋ ಮಾತನ್ನ ಅವ್ರ ಚರ್ಚೆಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಇಡೀ ಜನ ಒಂದು ನಂಬಿಕೆಗೆ ಅನುಗುಣವಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣ, ಅದಕ್ಕೆ ನಾನು ಕೋಟ್ ಮಾಡಿದ್ದು 1990 ಇಲ್ಲಿವರೆಗೆ ಸುಮಾರು 36 ವರ್ಷ ನಾನಾ ರೂಪದಲ್ಲಿ ದೇಣಿಗೆ ಮತ್ತೊಂದು ಬಂದಿದೆ. ಯಾರು ಲೆಕ್ಕ ಇಟ್ಕೊಳ್ಳಲ್ಲ. ಅಲ್ಲಿ ನಾವು ಕೊಟ್ಟಾಗ ಎಷ್ಟು ಕೊಟ್ಟಿದ್ದೀವಿ, ಏನು ಕೊಟ್ಟಿಲ್ಲ ಲೆಕ್ಕ ಇಟ್ಕೊಳ್ಳಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಜನರ ನಂಬಿಕೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇವತ್ತು ಯಾಕೆ ಮಾಡಬೇಕಾಗಿದೆ. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಅಲ್ಲಿ ಟ್ರಸ್ಟಲ್ಲಿ ಇದ್ದಾರೆ, ಸಂಘ ಪರಿವಾರದಲ್ಲಿ ಸಂಪರ್ಕ ಇದ್ದವರು ಆ ಟ್ರಸ್ಟಲ್ಲಿ ಇದ್ದಾರೆ. ಇಲ್ಲಿ ಇದಾಗಿದೆ, ತನಿಖೆ ಮಾಡ್ರಿ ಅಂದರೆ ಹೋಮ್ ಮಿನಿಸ್ಟರ್ ಮೇಲೆ ಆರೋಪ ಮಾಡೋದು, ಇನ್ಯಾವುದೋ ಧರ್ಮಸ್ಥಳ ಪ್ರಸ್ತಾಪ ಮಾಡೋದು, ಇದನ್ನೇ ಹೇಳೋದು ಪಲಾಯನವಾದ ಅಂತೇಳಿ. ನೀವು ಇಲ್ಲಿ ಬಂದಿರ್ತಕ್ಕಂಥ ಅನುಮಾನ ನಮ್ಮ ಮೇಲೆ ಇದ್ರೆ ಚರ್ಚೆ ಆಗಲಿ, ಕಾಂಗ್ರೆಸ್ನ ಮೇಲೆ ಇರೋ ನಮ್ ಬೇಡ ಅಂತ ಹೇಳಲ್ಲ. ಸಾರ್ವಜನಿಕ ಹಿತ ದೃಷ್ಟಿಯಿಂದ ಇವತ್ತೇನು ಚರ್ಚೆ ಆಗ್ತಾ ಇದೆ, ರಾಮ ಮಂದಿರ ಅನ್ನೋದು ಒಂದಿದು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಉದಾಹರಣೆ ರಾಮನಿಲ್ಲ ಗುತ್ತಿಗೆ ತಣ್ಣಗೆ ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ರಾಜಕೀಯವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. 1925 RSS ಸ್ಥಾಪನೆ ಆಗಿದ್ದು, ಬಿಜೆಪಿ 1980. ಒಂದ್ ನಿಮಿಷ ದಯಮಾಡಿ. ಇವ್ರು ನೋಡಿ, ನಂದು ಹೇಳ್ತೀನಿ, ಆಮೇಲೆ ಹೇಳಿ ನಿಮ್ಗೆ ಹೇಳ್ತೀನಿ. 1000 ವರ್ಷ ಇತಿಹಾಸ ಇದೆ ರಾಮ ಮಂದಿರಕ್ಕೆ. ರಾಮ ಮಂದಿರದ ಗೇಟ್ ತೆಗೆಸ್ತವರು ರಾಜೀವ್ ಗಾಂಧಿರವರು ಪ್ರಧಾನಮಂತ್ರಿಯಾಗಿ, ಇವ್ರು ಬಿಜೆಪಿ ಅಲ್ಲ. ಇವರು ಜನರ ಕಣ್ಣೋಡ್ಸಕ್ಕೆ ಇಟ್ಕೆ ಬಿಟ್ರೆ ರಾಮ ಮಂದಿರ ರಾಜಕಾರಣ ಮಾಡ್ತಿದ್ದೆ ಇವರು, ಕಾಂಗ್ರೆಸ್ನವರಲ್ಲ. ಒಂದ್ ನಿಮಿಷ, ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಕೇಳಿದ್ರೆ ಒಂದು ಸಣ್ಣ ಬ್ರೇಕ್. ಫಸ್ಟ್ ರೇಷ್ಮೆಗೆ ಹೇಳ್ಬಿಡ್ತೀನಿ. ಅಲ್ಲಿ ಸತ್ತೋರ್ದು ಅಕೌಂಟ್ ಏನಂದರೆ, ಒಂದು ಅಕೌಂಟ್ ಬೆನಿಫಿಷರಿ ಅಕೌಂಟ್ ಓಪನ್ ಮಾಡಿರ್ತಾರೆ. ಮೀನ್ ವೈಲ್ ರಿಸೀವಿಂಗ್ ದ DBT, ಅದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ಸೊ ಅವರು ಡೆತ್ ಆಗಿದ್ದ ಇನ್ಫಾರ್ಮ್ ಮಾಡಲ್ಲ, ಅವ್ರ ಅಕೌಂಟ್ಗೆ ಹೋಗ್ತಲೇ ಇರುತ್ತೆ. ಅದು ಈಗ ಆಚೆ ಬಂದಿರ್ತಾರೆ. ದಾನಿಗಳ ಹಣವನ್ನು ಹ್ಯಾಂಡಲ್ ಮಾಡುವಾಗ ಎಷ್ಟರ ಮಟ್ಟಿಗಿನ ಪ್ರಾಮಾಣಿಕತೆ ಇರಬೇಕಲ್ಲ, ಅದರ 10 ಪಟ್ಟು ಹೆಚ್ಚಿನ ಪ್ರಾಮಾಣಿಕತೆ ತೆರಿಗೆದಾರರ ಹಣವನ್ನು ಹ್ಯಾಂಡಲ್ ಮಾಡುವಾಗ ಇರಬೇಕಾಗತ್ತೆ. ನಾನು ಇಲ್ಲ ಅಂತ ಹೇಳ್ತಲೇ ಇಲ್ಲ. ನೀವ್ಯಾಕೆ ಅಷ್ಟು ಬೇಗ ಜಂಪ್ ಆಗ್ತೀರಾ? ನಾನು ಅವ್ರು ಕೇಳಿದ್ದು ಸ್ವಲ್ಪ ಕೇಳಿ ಸರ್. ಇದು ಆ ಜವಾಬ್ದಾರಿಯಿಂದಲೇ ಸರ್ಕಾರ ಫೈಂಡ್ ಔಟ್ ಮಾಡಿದ್ದು. ನಿಮ್ಗೆ ಈಗ ಪೆನ್ಷನ್ ಹೋಗ್ತಾ ಇದೆ. ಪೆನ್ಷನ್ ಇವತ್ತಿಂದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಇದೆ, ಸ್ಟೇಟ್ ಗೌರ್ಮೆಂಟ್ ಪೆನ್ಷನ್ ಇದೆ. ಪೆನ್ಷನ್ ಅವರು ಆ ಖಾತೆಗೆ ಡೈರೆಕ್ಟ್ ಹಣ ಹೋಗ್ಬೇಕಾದ್ರೆ ಅವ್ನು ರಿಪೋರ್ಟ್ ಮಾಡಲಿಲ್ಲ ಅಂದ್ರೆ ಆ ಖಾತೆಗೆ ಹೋಗ್ತಲೇ ಇರುತ್ತೆ ಅದು. ನಾನು ಹೇಳ್ತಾ ಇರ್ತಕ್ಕ, ನೀವು ಹೇಳಿದ 100ಕ್ಕೆ 100 ಸರಿ ಇದೆ. ತೆರಿಗೆದಾರರ ಹಣ ₹1 ವ್ಯತ್ಯಾಸ ಆದರೂ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರು ಆನ್ಸರಬಲ್, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಇವ್ರ ವಿಷಯದಲ್ಲಿ ಹೇಳಿದಂಥದ್ದು 140 ಕೋಟಿ ಅಥವಾ 150 ಕೋಟಿ ಏನೋ ಈ ಗಮನಕ್ಕೆ ಬಂತದ್ದು. ಇನ್ವೇಟರ್ನೆಲ್ಲ ಸರ್ಕ್ಯುಲರ್ ಮಾಡಿ ರಿವ್ಯೂ ಮಾಡಕ್ಕೆ ಹೋದಾಗ ಆಚೆ ಬಂತಂಥದ್ದು. ನಮ್ಮ ಏನೋ ಗ್ಯಾರಂಟಿ ಕಮಿಟಿ ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಡಿಸ್ಟ್ರಿಕ್ಟ್ ವೈಸ್ ರಿವ್ಯೂ ಮಾಡಿದಾಗ ಅಲ್ಲಿ ಮಾಹಿತಿ ಸಿಕ್ಕಿದ್ದು. ಅದನ್ನ ಇಟ್ಕೊಂಡು ಮಾಡಿ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನೋ ಐ ಆಮ್ ಸಾರಿ, ಎಚ್ಚರಿಕೆ ಬೇರೆ ಸರ್. ಇಂಟೆನ್ಷನ್ ಮಾಡ್ಬೇಕಾದ್ರೆ ನೀವು ಎಚ್ಚರಿಕೆ ಹೆಂಗ್ ಬರುತ್ತೆ? ಇಂಟೆನ್ಷನ್ ಸೇರ್ಕೊಂಡು ಮಾಡ್ಬೇಕಾದ್ರೆ ನೀವು ಎಚ್ಚರಿಕೆ ಹೆಂಗ್ ಬರುತ್ತೆ? ಪರ್ಪಸ್ ಆಗಿ ಮಾಡಿದ್ದಾರೆ. ಅದೇ ಆಗ್ತಾ ಇರ್ತಕ್ಕಂಥದ್ದಲ್ಲಿ ನೀವೇನು ಧಾರ್ಮಿಕವಾಗಿ ಹಣ ಸಂಗ್ರಹ, ನಾಟ್ ಓನ್ಲಿ ಇದು, ನಾನು ಅಯೋಧ್ಯೆದು ಇವತ್ತು ಆಚೆ ಬಂದಿದೆ, ದೊಡ್ಡ ಮಟ್ಟದ ಆರೋಪ ಇದೆ. ಈಗ ನಾನು 3,000 ಕೋಟಿಯಿಂದ ಇಲ್ಲ, 5,000 ಕೋಟಿ ಆರೋಪ ಹೋಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪ 5,000 ಕೋಟಿ ಅಂತ. ಅದಿರಲಿ, ನಾನು ಹೇಳ್ತಕ್ಕಂಥದ್ದು ಧಾರ್ಮಿಕವಾಗಿ ನಂಬಿಕೆ ಏನಿರುತ್ತಲ್ಲಿ. ನೀವು ಇಲ್ಲಿ ಸರ್ಕಾರದಲ್ಲಿ ವಾಲ್ಮೀಕಿದು ಮತ್ತೊಂದು ನಾಗೇಂದ್ರ ಮಾಡೋರು ತಪ್ಪೆ, ಇನ್ನೊಬ್ರು ಮಾಡೋರು ತಪ್ಪೆ, ಎನ್ಕ್ವೈರಿ ಆಗಬೇಕು. ಸ್ಟಿಲ್ ಇಟ್ ಇಸ್ ಅಂಡರ್ ಎನ್ಕ್ವೈರಿ. ನಾನು ಅದನ್ನು ಡಿಸ್ಪ್ಯೂಟ್, ಪ್ರಶಾಂತ್ ನಾಥ್ ಅವ್ರು ಹೇಳಿದ್ದು ನಾನು ಡಿಸ್ಪ್ಯೂಟ್ ಮಾಡಲ್ಲ. ಆದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಂಬಿಕೆ ಮೇಲೆ ಬಂದು ಕೊಟ್ಟಂಥ ಜನ ಇವತ್ತೇನು ಪ್ರಿಯಾಂಕ ಖರ್ಗೆ ಅವರು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಗುರುದಕ್ಷಿಣೆ ಹೆಸರಲ್ಲಿ ಸಂಘ ಪರಿವಾರ ತಗೊಂಡಾಗ ಅಕೌಂಟಬಲ್ಲು ಲೆಕ್ಕ ಕೊಡಿ ಅಂತೇಳಿ. ಏನು ಒಂದು ನಂಬಿಕೆ ಮೇಲೆ ಜನ ದೇವಾಲಯಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಮತ್ತೊಂದು ಕಡೆ ಈ ಥರ ಹಣ ಕೊಡ್ತಾರೆ. ಆ ನಂಬಿಕೆ ದುರುಪಯೋಗ ಆದಾಗ ಅದು ಸರಿಯಾದ ತನಿಖೆ ಆಗಬೇಕು. ಇಲ್ಲಿ ಓವರ್ ಎ ಶಾರ್ಟ್ ಪೀರಿಯಡ್ ನೀವು ಟ್ರಸ್ಟ್ ರಚನೆ ಮಾಡಿ ಸುಮಾರು ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪೆಂಡಿಂಗು ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಮತ್ತೆ ಇಲ್ಲೇನಾಗಿದೆ? ರಾಜೀನಾಮೆ ಕೊಟ್ಟಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ, ಸ್ಟಿಲ್ ಎನ್ಕ್ವೈರಿ. ದಯಮಾಡಿ ನೀವು ಇಲ್ಲಿರ್ತಕ್ಕಂಥ ನಾಗೇಂದ್ರ ಪ್ರಕರಣವನ್ನ ಅಯೋಧ್ಯೆ ಪ್ರಕರಣಕ್ಕೆ ಹೋಲಿಕೆ ಮಾಡೋದೇ ಮೂಲಭೂತವಾಗಿ ತಪ್ಪು. ಯಾಕೆ? ಅಯೋಧ್ಯೆ ಧಾರ್ಮಿಕ ಕೇಂದ್ರ ಸಾಲಿ, ಧಾರ್ಮಿಕ ತಗೊಂಡಿರ್ತಕ್ಕಂಥ ಹಣ ಮತ್ತೊಂದು. ರಮೇಶ್ ಬಾಬು ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಏನ್ ಎನ್ಕ್ವೈರಿ ಆಗ್ತದೆ. ಈಗ ಎನ್ಕ್ವೈರಿ ಇಡಿ ಅವ್ರ ತಾನೇ ಅರೆಸ್ಟ್ ಮಾಡಿದ್ದು. ಆಯ್ತು ರಮೇಶ್ ಬಾಬು, ಪೆಂಡಿಂಗ್. ರಮೇಶ್ ಬಾಬು
ಎಷ್ಟು ಮಾಡೋರು? ರಮೇಶ್ ಬಾಬು ಏನ್ ತಗೊಂಡಿದ್ದಾರೆ? ರಾಮ ಮಂದಿರದ ಹುಂಡಿ ದುಡ್ಡು ಕದೀತಾ ಇದ್ದಾರೆ, ನಾಳೆಯಿಂದ ನಾವು ಹುಂಡಿಗೆ ದುಡ್ಡು ಹಾಕೋದಿಲ್ಲ ಅಂತ ನಿರ್ಧರಿಸುವ ಆಯ್ಕೆ ರಾಮ ಭಕ್ತರಿಗಿದೆ ಸರ್. ನಾನು ಕೊಟ್ಟ ತೆರಿಗೆ ಹಣದಲ್ಲಿ ಕಳ್ಳತನ ಆಗ್ತಾ ಇದೆ, ಮುಂದಿನ ವರ್ಷದಿಂದ ನಾನು ತೆರಿಗೆ ಕೊಡೋದಿಲ್ಲ ಅಂತ ಹೇಳೋ ಆಯ್ಕೆ ಜನರ ಮುಂದಿಲ್ಲ. ಯು ಆರ್ ರೈಟ್. ಬಟ್ ರಾಮನ ವಿಚಾರಕ್ಕೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪನೆಗೆ ಡೈವರ್ಟ್ ಮಾಡಬೇಡಿ. Divert ಏನ್ ಮಾಡ್ತಾ